ಸರ್ ಈಗ ರಾಜಕೀಯವಾಗಿ ಈಗ ಕೊಟ್ಟಿದ್ದಾರೆ ನಿಮ್ಮ ಮಾಜಿ ಸಚಿವರೇ ಶಿವಲಿಂಗೇಗೌಡರು ಲೋಕಸಭಾ ಅಭ್ಯರ್ಥಿಯಾಗಿ ನಿಲ್ಲಿ ಅಂತ ನೀವು ಜನಪ್ರಿಯ ಶಾಸಕರಿದ್ದೀರಿ. ನನ್ನ ಕ್ಷೇತ್ರದ ಜನ ಕೇಳ್ತೀನಿ. ನನ್ನ ಕ್ಷೇತ್ರದ ಜನ ಏನು ಹೇಳ್ತಾರೆ ತೀರ್ಮಾನ ತಗೋತೀನಿ. ಅವರು ಪಾರ್ಲಿಮೆಂಟ್ಗೆ ನಿಂತ್ಕೊಂಡು ನಡಿಯಪ್ಪ ನೀನು ಅಂತಂದ್ರೆ ನಿಂತ್ಕೊಳ್ಳೋಣ. ಅವರು ಬೇಡಪ್ಪ ಇಲ್ಲೇ MLA ಆಗಿರ್ಬೇಕು ಅಂದರೆ MLA ಆಗಿರೋ ನಾನಲ್ಲ, ನಾನು ಜನ ಹೇಳ್ದಂಗೆ ಕೇಳ್ತೀನಿ. ನಾನು ರೆಡಿ ಆಗೋದು ಬಿಡೋದು ನನ್ನ ಕಾರ್ಯಕರ್ತರ ಹತ್ರ ಮುಖಂಡರ ಹತ್ರ ಹೇಳ್ಕೊತೀನಿ. ನೋಡ್ರಪ್ಪ ಹಿಂಗಿದೆ ಏನು ನೀವು ನೋಡಿ ಅಂತ ಹೇಳ್ತೀನಿ. ಅವರು ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬರ್ತೀನಿ ಆಗ್ತೀನೋ. ಶಿವರಾಮನ ಹೇಳಿಕೆಗೆಲ್ಲ ನಾನು ನಿಂತ್ಕೊಳ್ಳೋಣ. ಅಲ್ಲ, ಶಿವರಾಮ್ ಅವರ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ. ಅವ್ರು ನನ್ನ ಜೊತೆ ಮಾತಾಡುವಲ್ಲ, ಅವರು ನನಗೂ ಗೊತ್ತೂ ಇಲ್ಲ. ನಾನು ಅವ್ರ ಹೇಳಿಕೆಗೆಲ್ಲ ಮಹತ್ವ ಕೊಡಲ್ಲ. ನಾನೇನಿದ್ರು ನನ್ನ ಕಾರ್ಯಕರ್ತರುಂಟು, ನನ್ನ ಕಾರ್ಯಕರ್ತರು ನನಗೆ ನಾನು ನೋಡಪ್ಪ ಇಂಥದ್ದೊಂದು ಬೇಡಿಕೆ ಬಂದಾಗ ಏನರಪ್ಪ ಮಾಡೋಣ ಅಂತ ನನ್ನ ಪಕ್ಷದ ಕಾರ್ಯಕರ್ತನ ಕೇಳ್ತೀನಿ, ಮುಖಂಡರುಗಳನ್ನ ಕೇಳ್ತೀನಿ. ಅವ್ರು ಏನು ಹೇಳ್ತಾರೋ ಅದರಂತ ಹೇಳ್ತಾರೆ. ಅಲ್ಲ, ಅದನ್ನು ಕೊಡಲಿ, ಆಮೇಲೆ ನೋಡೋಣ. ಅದು ಈಗಲೇ ಎಲ್ಲನೂ ನಾವು ಮಾತಾಡೋಕೆ ಹೋಗೋದು ಬೇಡ. ನನಗೆ ವೈಯಕ್ತಿಕವಾಗಿ ನನಗೆ ಇಲ್ಲಿ ಶಾಸಕನ ಮಾಡಿ 4 ಸಾರಿಂದ ಇಟ್ಕೊಂಡಿದ್ದಾರೆ. ನನಗೆ ಮನಸ್ಸಿಲ್ಲ, ನನಗೆ ಆ ಮನಸ್ಸೇ ಇಲ್ಲ. ನಾನು ಈ ಕ್ಷೇತ್ರದಲ್ಲೇ ರಾಜಕಾರಣ ಪೂರ್ತಿ ಮಾಡಬೇಕು ಅಂತ ಇದ್ದೀನಿ. ನನಗಿನ್ಯಾವ ಅಧಿಕಾರ, ನನಗಿನ್ಯಾವುದು ಬೇಡ. ನನಗೆ ಪಾರ್ಲಿಮೆಂಟ್ ಬೇಡ. ಪಾರ್ಲಿಮೆಂಟ್ಗಿದ್ದಾರೆ, ಒಳ್ಳೊಳ್ಳರಿದ್ದಾರೆ, ಗೆಲ್ಲಿಸ್ತೀವಿ. ಸರಿ, ಪಾರ್ಲಿಮೆಂಟ್ ಗೆಲ್ತೀವಿ ಪಾರ್ಲಿಮೆಂಟ್ 100ಕ್ಕೆ 100 ಭಾಗ ಪಾರ್ಲಿಮೆಂಟ್ ಗೆಲ್ತೀವಿ. ನಮ್ಮ ಎಲ್ಲರ ನೇತೃತ್ವ, ಅವ್ರದ್ದು ಇವ್ರದ್ದು ಅನ್ನೋದು ಬೇಡ. ಎಲ್ಲರ ನೇತೃತ್ವದಲ್ಲಿ ಈ ಸಾರಿಯ ಪಾರ್ಲಿಮೆಂಟನ್ನು ಗೆಲ್ತೀವಿ. ವರ್ಕೌಟ್ ಆಗಲ್ಲ, ಅದು ನಿಮಗೂ ಗೊತ್ತಿದೆ, ಮಾಧ್ಯಮದವ್ರಿಗೂ ಹೆಂಗಾಗುತ್ತೆ. ಹಾಸನ ಅಂತವ, ಹಾಸನ ಹೆಂಗೆ ಕುದೀತೈತೆ ಅಂತ ನಿಮಗೂ ಗೊತ್ತಿದೆ. ಹೆಂಗೆ ಕುದೀತೈತೆ ಅಂತ ಹಾಸನ ನಿಮಗೂ ಗೊತ್ತಿದೆ. ಆದ್ದರಿಂದ ಏನು ವರ್ಕೌಟ್ ಆಗಲ್ಲ ಅವರಿಗೆ. ಹೆಚ್ಚಿನ ಸಂಖ್ಯೆ DCM ಮಾಡೋ ವಿಚಾರದಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ದಾರೆ. DCM ಮಾಡಿದ್ರೆ ಲೋಕಸಭೆಗೆ ಅನುಕೂಲ ಆಗುತ್ತೆ ಹೇಳ್ತಿದ್ದಾರೆ. ಆದ್ರೆ ಒಂದ್ ವೇಳೆ DCM ಮಾಡಿ ಅವ್ರೇನಾದ್ರು ಸೋತ್ರೆ ನೀವೇನು ಸಚಿವರುಗಳು ಇದು ಮಾಡ್ತೀರಾ? ಯಾರು DCM ಮಾಡಿ ಅಂತ ಕೂಗೆದ್ದಿದೆಯಲ್ಲ? ಏನಿಲ್ಲ, ಮುಗಿದೋಯ್ತು. ಮನೆಗೆ ಹೈಕಮಾಂಡಲ್ಲಿ ಮುಗಿಸಿ ಯಾವುದೂ ಇಲ್ಲ, ಎಲ್ಲ ಗೌರವವಾಗಿರಿ, ಚುನಾವಣೆ ಮಾಡಿ ಅಂತ ಹೇಳಿ ಕಳಿಸ್ಯಾರೆ. ಅದರಂತೆ ಚುನಾವಣೆ ಮಾಡ್ತೀವಿ. DCM ಕತ್ತಿ ಮುಗಿದೋತಲ್ಲ, ಅವತ್ತಿಗೆ ಹೈಕಮಾಂಡಲ್ಲಿ ಅಲ್ಲೇ ಮುಗಿಸಿರಲ್ಲ. ಹೇಳಿ ಕಳಿಸಿದಾರೆ ಅವ್ರಿಗೆಲ್ಲ. ಏನು ಈ DCM ವ್ಯವಸ್ಥೆ ಬೇಡ, ಈಗ DCM ಇದನ್ನು ತರೋದು ಬೇಡ ಅಂತಲೇ ಏನೋ ಹೇಳಿ ಕಳ್ಸ್ಯಾರ. ನಾನು ಏನು ಹೇಳಿ ಕಳ್ಸ್ಯಾರೆ ಅಂತೇಳಿ ನನಗೆ ಅವ್ರು ಯಾರೂ ಸಿಕ್ಕಿಲ್ಲ. ಅದನ್ನು ಅಲ್ಲಿಂದ ಅವತ್ತಿನಿಂದ ಏನು ಮಾತನಾಡದೇ ಇರೋದ್ರಿಂದ ಯಾರು ಬಹುಶಃ ನಿಂತಿದೆ ಅಂತ ತಿಳ್ಕೊಂಡಿದ್ದೀವಿ. ಏನು ಬೇಡ ಅಂತ ಇರ್ಬೋದು. ರಾಜಕಾರಣದಲ್ಲಿ ಇವೆಲ್ಲ ಇದ್ದದ್ದೇ, ಬರ್ತವೆ ಹೋಗ್ತವೆ. ಸರಿ, ನಿಗಮ ಮಂಡಳಿದು ನೀವು ಹೇಳಿದ್ದು ನಾವು ನಿರೀಕ್ಷೆಯಲ್ಲಿ ಒಂದು ವಾರದಲ್ಲಿ ಆಗುತ್ತೆ. ಹೌದು, ಇನ್ನೂ ಇಷ್ಟು ತಡ. ಇವತ್ತೇನೋ ಹೇಳಿದಾರಲ್ಲ DK ಶಿವಕುಮಾರ್ ಅವರು, ಈಗ ಇವತ್ತು ನಾಳೆನೇ ಆಗುತ್ತೆ ಅಂತ ಹೇಳಿದ್ದಾರೆ. ಮಾಡ್ತಾರೆ. ತಡ ಆಯಿತು ಅನ್ನೋದಕ್ಕೆ ಈಗ ಮೊದಲು ಬರೀ MLAಗಳಿಗೆ ಕೊಡಬೇಕು ಅಂತ ಇತ್ತು, ಆಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಆಯಿತು. ಇದೆಲ್ಲ ಮಾಡ್ತಾರೆ. ಒಂದು ಪಕ್ಷದಲ್ಲಿ ಅದನ್ನು ಒಳ್ಳೆ ನಿರ್ಧಾರ ತಗೊಳ್ಳೋಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡಲೇಬೇಕಾಗುತ್ತಲ್ಲ. ನನಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತೀವಿ ನಿನಗೆ. ಮುಂದೆ ನಾನು ಮಂತ್ರಿನೂ ಮಾಡ್ತೀನಿ 2.5 ವರ್ಷ. ಈಗ ನಿನಗೆ ನಿಗಮದ ಅಧ್ಯಕ್ಷನೂ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು, DK ಅವರು ಎಲ್ಲರೂ ಹೇಳಿದ್ದಾರೆ. ಪಕ್ಷದ ಹೈಕಮಾಂಡ್ ಹೇಳಿದೆ. ಹಾಸನದ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ